ಈಗಾಗಲೇ ತಮಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ಸೊ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ವಿದ್ಯಾರ್ಥಿಗಳನ್ನು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ನಮ್ಮ ತಂದೆ ತಾಯಂದಿರು ಕೂಡ ಆ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾವನ್ನು ಕೂಡ ಅವರು ಕೂಡ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಮಾಡ್ತೀವಿ. ಏಕೆಂದರೆ ಪೊಲೀಸ್ ಅವರಿಗೆ ಸಹಕಾರ ಕೊಡಬೇಕಾದ್ರೆ ತಂದೆ ತಾಯಿಗಳು, ಸ್ನೇಹಿತರು, ವಿದ್ಯಾರ್ಥಿ ಸಹಭಾಗಿಗಳು ತುಂಬ ರಕ್ಷಣೆಯನ್ನು ಮಾಡಬೇಕು, ಮಾಹಿತಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಬೇಡ ಅಭಿಯಾನ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ನಾನು ಯಾವ ಟೈಮಲ್ಲಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತೀನಿ. ಫಸ್ಟ್ ಅವ್ರು ಹೋಗಿ ಸೆಂಟ್ರಲ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಏನು ಆ ಯೋಜನೆ ಬಗ್ಗೆ ಅನ್ನೋದು ಫಸ್ಟ್ ಅವರು ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ಇದೊಂದಾದರೆ ತುಮಕೂರು ದಾವಣಗೆರೆ ಆದರೆ 50 ಕಿಲೋಮೀಟರ್ ದೂರ ಉಳಿತದೆ. ಮಾಧ್ಯಮದ ನನ್ನ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ನೀವು ತುಮಕೂರಿಂದ ಅರಸೀಕೆರೆ, ಕಿತ್ತೂರು, ಅರಸೀಕೆರೆ ಮೇಲೆ ಹೋದರೆ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ 55-60 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಅನಿಲ್ ಕುಮಾರ್ ಸಾಹೇಬ್ರೆ 60 ಕಿಲೋಮೀಟರ್ ಜಾಸ್ತಿ ಆಗ್ತದೆ. ಈ 60 ಕಿಲೋಮೀಟರ್ ದೂರವನ್ನು ಕಡಿಮೆ ಮಾಡೋದ್ರಿಂದ ಪ್ರಯಾಣಿಕರಿಗೆ 1-1.25 ಗಂಟೆ ಟೈಮು ಉಳಿತದೆ, ಕಿಲೋಮೀಟರ್ ಕಡಿಮೆ ಆಗ್ತದೆ. ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಅದನ್ನು ಕೂಡ ತರ್ತಾ ಇದ್ದೀವಿ. ಅದಲ್ಲದೆ ಸಿರಾಯಿಂದ ಬಡವನಹಳ್ಳಿ, ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ನ್ಯಾಷನಲ್ ಹೈವೇ 680 ಕೋಟಿ ರೂಪಾಯಿ ಈಗಾಗಲೇ ಸಾಂಕ್ಷನ್ ಆಗಿ ಮುಂದಿನ ವಾರ ನಾವು ಇನ್ನೊಂದು 15-20 ದಿವಸದಲ್ಲಿ 20 ಕಿಲೋಮೀಟರ್ ದೂರವನ್ನು ನ್ಯಾಷನಲ್ ಹೈವೇವನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾರಿ ಸುಲಭ. ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಸುಲಭ. ಒಂದು ರೈಲ್ವೆ ಲೈನ್ ಹಾಕೋದಿದೆಯಲ್ಲ, ಅದು ಅದಕ್ಕಿಂತ ಟಫ್ ಜಾಬ್ ಇನ್ನೊಂದಿಲ್ಲ. ಆದರೆ ತುಂಬ ದಿನದಿಂದ ಬಿದ್ದಿದ್ದಂಥ ಕೆಲಸವನ್ನು ನಾವೇ ಕೈಗೆತ್ಕೊಂಡು ಅಪ್ಲಿಕೇಶನ್ ಎಲ್ಲ ಮಾಡಿ ಪರಿಹಾರ ಕೊಟ್ಟು ಟೆಂಡರ್ ಮಾಡಿ ಕೆಲಸನ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 55-60 ಕಿಲೋಮೀಟರ್ ಬಿದ್ದಿದೆ. ಈ 55-60 ಕಿಲೋಮೀಟರ್ ದೂರವನ್ನು ಈಗ 1.5 ವರ್ಷದಲ್ಲಿ ಮುಗಿಸಿ 2027 ಡಿಸೆಂಬರ್ ಒಳಗಡೆ ಇವತ್ತು ರಾಯದುರ್ಗ ತುಮಕೂರನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತೀವಿ.